ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕಾಂಗ್ರೆಸ್ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಅವರ ಮೂಲದಿಂದಾನೇ ಬಿಗ್ ಸೀಕ್ರೆಟ್ ಒಂದು ಬ್ಲಾಸ್ಟ್ ಆಗಿದೆಯಂತೆ. ಈಗ ಬಿಜೆಪಿ ಇದನ್ನು ತೆರೆದಿಟ್ಟಿದೆ. ಮುಖ್ಯಮಂತ್ರಿ ಬದಲಾವಣೆಗೆ ಡೇಟು ಫಿಕ್ಸ್ ಆಗಿದೆ. ಅದು ಅಧಿಕಾರಿಗಳು ಮತ್ತು ಡಿ.ಕೆ. ಶಿವಕುಮಾರ್ ಕಡೆಯವರೇ ಖಚಿತಪಡಿಸ್ತಿರುವ ಮಾಹಿತಿ ಅಂತ ಈಗ ವಿಚಾರವೊಂದನ್ನು ತೆರೆದಿಟ್ಟಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದು ಕ್ಯಾಂಪ್ ನಾಯಕರು ದಿಢೀರಂತ ಡೆಲ್ಲಿಗೆ ದೌಡಾಯಿಸ್ತಿದ್ದಾರೆ. ಮೂಡಾ ಕೇಸ್ ಬೇರೆ ಬಹಳ ಉಸಿರುಗಟ್ಟಿಸುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇಡಿ ಶಾಕ್, CBI ಶಾಕು ಕೂಡ ಎದುರಾಗುವ ಸಾಧ್ಯತೆ ಇರೋದ್ರಿಂದ ಈ ಹೊತ್ತಲ್ಲಿ ಕೈಪಾಳ್ಯದಲ್ಲಿ ಕುತೂಹಲ ಮನೆ ಮಾಡಿದೆ. ಈ ಕಡೆ ಬಿಜೆಪಿ ಬಿಗ್ ಬಾಂಬ್ ಒಂದನ್ನು ಸಿಡಿಸಿದೆ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಕೆಲವು ದಿನಗಳಿಂದ, ಆಲ್ಮೋಸ್ಟ್ ಒಂದು ತಿಂಗಳಿಂದ, ಬೈ ಎಲೆಕ್ಷನ್ ಆದಮೇಲೆ ಮುಖ್ಯಮಂತ್ರಿ ಕುರ್ಚಿ ವಿಚಾರವನ್ನು ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿದ್ದಾರೆ. ಅದು ಇಂಟರ್ವ್ಯೂದಲ್ಲಾಯಿತು, ಸದನದಲ್ಲಿ ಓಪನ್ ಆಗಿ ಅವರು ಹೇಳಿದ್ದಾಯಿತು. ಒದ್ದು ಕಿತ್ಕೊಳ್ತೀರಾ ಅನ್ನೋ ವಿಚಾರ ಸಿಕ್ಕಾಪಟ್ಟೆ ಆಕ್ರೋಶಕ್ಕೂ ಕಾರಣ ಆಗಿತ್ತು. ಸಿದ್ದು ಕ್ಯಾಂಪ್ ಕಣ್ಣು ಕೆಂಪಾಗಿತ್ತು. ಕುರ್ಚಿಯನ್ನು ಒದ್ದು ಕಿತ್ತುಕೊಳ್ಳುವಂಥ ವಿಷಯ ಬಂತಲ್ಲ ಸೆಷನ್ನಲ್ಲಿ, ಅಲ್ಲಿ ತನಕ ಹೋಯಿತು. ತನ್ನ ಜಾತಕದಲ್ಲಿ ಏನಿದೆ, ನಾನು ಮುಂದೆ ಯಾವ ಪೋಸ್ಟ್ಗೆ ಹೋಗ್ತೀನಿ ಅಂತ ಗೊತ್ತಾದರೆ ಎಷ್ಟು ಶಾಸಕರು ಇಲ್ಲಿ ಬಂದು ಕೂತ್ಕೋತಾರೆ ಅನ್ನೋ ತನಕ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದನೇ ಈ ಮಾಹಿತಿ ಲೀಕ್ ಆಗಿದೆಯಂತೆ. ಅದರಲ್ಲೂ ಕೆಲವು ಪ್ರಭಾವಿ ಅಧಿಕಾರಿಗಳು, IAS, IPS ಕಡೆಯಿಂದನೇ ಮಾಹಿತಿ ಬಂದಿದೆ ಅಂತಿದ್ದಾರೆ ಬಿಜೆಪಿ ಅವರು. ಇಂತಹ ಡೇಟ್ಗೆ ಅಧಿಕಾರ ಹಸ್ತಾಂತರ ಆಗತ್ತೆ ಈ ತಿಂಗಳಲ್ಲಿ ಅಂತ. ಸೊ ಮೂಡಾ ಕೇಸ್ ಟೆನ್ಷನ್ ಮುಖ್ಯಮಂತ್ರಿಗಳಿಗೆ ಜಾಸ್ತಿ ಆಗಿದೆ. ಸ್ವತಃ ಖರ್ಗೆ ಅವರೇ ಹೇಳಿದ್ದು, ಚಾರ್ಜ್ ಶೀಟ್ ಹಂತಕ್ಕೆ ಹೋದಾಗ ನೋಡೋಣ, ಪಕ್ಷಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದಾದರೆ ಖಂಡಿತ ಆ್ಯಕ್ಷನ್ ತೊಗೊಳುತ್ತೆ ಪಕ್ಷ. ಸಿದ್ದರಾಮಯ್ಯನವರು ಇರ್ತಾರೆ, ಹೋಗ್ತಾರೆ, ಬಟ್ ಪಕ್ಷಕ್ಕೇನು ಆಗಬಾರ್ದು ಅನ್ನೋ ಮಾತನ್ನು ಸ್ವತಃ ಖರ್ಗೆ ಅವರು ಕೆಲವು ತಿಂಗಳುಗಳ ಹಿಂದೆ ಹೇಳಿದರು. ಈಗ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿದೆ. ಇಡಿ ಎನಿ ಟೈಮ್ ಚಾರ್ಜ್ ಶೀಟ್ ಮಾಡಬಹುದು. ಇಡಿಯಿಂದ ಸಿದ್ದರಾಮಯ್ಯನವ್ರಿಗೆ ನೋಟಿಸು ಸದ್ಯದಲ್ಲೇ, ಈಗ ಬರುವಂಥ ವಾರದಲ್ಲೇ ಹೋಗುತ್ತೆ ಅಂತ ಹೇಳಲಾಗ್ತಿರೋದು. ಸಂಕಷ್ಟದ ಮೇಲೆ ಸಂಕಷ್ಟ. ಇಡಿ ಮೊನ್ನೆ ಇಟ್ಟಿರುವಂಥ ತನಿಖಾ ರಿಪೋರ್ಟ್ ಇದೆಯಲ್ಲ, ಅದು ಕೈಪಾಳ್ಯವನ್ನು ಶೇಕ್ ಮಾಡ್ತಿದೆ. 2-3 ಜನ ಸಿದ್ದರಾಮಯ್ಯ ಪರಮಾಪ್ತ ವಲಯದ ಮಂತ್ರಿಗಳ ಹೆಸರಿದೆ. ಈಗ ಭೈರತಿ ಸುರೇಶ್ ಅವ್ರಿಗೆ ನೋಟಿಸು, ಈ ಕಡೆ ಮಹದೇವಪ್ಪನವ್ರಿಗೆ ಹೆಸರು ಬಂದಿದೆ. ಅಲ್ಲಿ ಸಿದ್ದರಾಮಯ್ಯನವ್ರಿಗೆ, ಅವರ ಪತ್ನಿಗಂತೂ ಬಿಗ್ ಶಾಕನ್ನೇ ಕೊಟ್ಟಿದೆ ಇಡಿ. ಅವರು ಬಹಳ ದೊಡ್ಡ ಅಕ್ರಮ ಮಾಡಿದ್ದಾರೆ, ಅದಕ್ಕೆ ಸಾಕ್ಷಿ ಇದೆ ಅಂತ ಹೇಳೋ ಮೂಲಕ ಈಗ CBI ಕೊಡಬೇಕು ಅನ್ನೋ ಕೇಸಲ್ಲೂ ಹೈಕೋರ್ಟ್ ಮುಂದೆ ಇದೇ ಸಾಕ್ಷಿಗಳನ್ನು, ಇಡಿ ಯಾವ್ಯಾವ ತೆಗೆದಿದೆಯಲ್ಲ ಅದೇ ಸಮಾನವಾದಂಥ ಸಾಕ್ಷಿಗಳನ್ನು ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ನ ಮುಂದೆ ಇಟ್ಟು ಮನವರಿಕೆ ಮಾಡಿದ್ದೀವಿ, ಖಂಡಿತ ಹೋಗುತ್ತೆ ಅಂತಿದ್ದಾರೆ. ಸೊ CBIಗೆ ಹೋದರೂ ಹೋಗದೇ ಇದ್ದರೂ ಇಡಿ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ. ಈ ಹಂತಕ್ಕೆ ಬಂದು ನಿಂತಿರುವಾಗ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಅಧಿಕಾರ ಹಂಚಿಕೆ ಸೂತ್ರದಿಂದಲೋ ಅಥವಾ ಈ ಕಂಟಕದಿಂದನೋ ಕೆಳಗಿಳಿಯಲೇಬೇಕಾಯ್ತಾ. ನೋಡಿ, ಈಗ ಆರ್ ಅಶೋಕ್ ಅವರು ಸಿಡಿಸಿರೋ ಬಾಂಬ್ ಇದು. ನವೆಂಬರಲ್ಲಿ 15 ಅಥವಾ 16ನೇ ತಾರೀಕಿಗೆ ಡಿ.ಕೆ. ಶಿವಕುಮಾರ್ ಅವರು CM ಕುರ್ಚಿ ಏರ್ತಾರೆ ಅಂತ ಪಕ್ಕಾ ಮಾಹಿತಿ ಬಂದಿದೆಯಂತೆ. ನನ್ನ ಜ್ಯೋತಿಷ್ಯನೂ ಅಲ್ಲ, ಇನ್ನೊಂದು ಅಲ್ಲ, ಬಟ್ ನಾನು ಹೇಳಿರೋ ಸುದ್ದಿ ಸುಳ್ಳಾದರೆ ನೋಡಿ, ಇದು ಪಕ್ಕಾ ನ್ಯೂಸು, ಬರೆದಿಟ್ಕೊಳ್ಳಿ ಡೇಟನ್ನು ಅಂತ ಬಾಂಬ್ ಸಿಡಿಸಿದ್ದಾರೆ. ಕೈಪಾಳ್ಯದಲ್ಲಿ ಕಲ್ಲೋಲ ಸೃಷ್ಟಿಯಾಗುತ್ತೆ ಕೆಲವೇ ದಿನಗಳಲ್ಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕಿತ್ತುಕೊಳ್ತಾರೆ ಬಿಟ್ಟುಕೊಡದೇ ಇದ್ದರೆ. ಸೊ ಅದೆಲ್ಲ ಫಿಕ್ಸ್ ಆಗಿದೆ. ನವೆಂಬರ್ ತಿಂಗಳಲ್ಲಿ ಅವ್ರು ಚೇಂಜ್ ಆಗ್ತಾರೆ. ಇನ್ನು 10 ತಿಂಗಳುಗಳ ಕಾಲ ಮಾತ್ರ CM ಪೋಸ್ಟಲ್ಲಿ ಇರ್ತಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಬಾಂಬನ್ನು ಹಾಕಿದ್ದಾರೆ. ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ ಡಿ.ಕೆ. ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒತ್ತು ಕಿತ್ತಂತಿದ್ದು. ಅದಕ್ಕೆ ನವೆಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಚೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್, CM ಮಾಡೇ ಆಗೇಬೇಕಲ್ಲ. ಒತ್ತು ಕಿತ್ಕೊಂತಾರೆ. ಇಲ್ಲ ಅಂದರೆ ಬದಲಾಗಿಲ್ಲ ಅಂದರೆ ಡಿ.ಕೆ. ಶಿವಕುಮಾರ್ ಒದ್ದು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ, ಒತ್ತು ಕಿತ್ಕೊಂತಾರೆ. ಗೊತ್ತಿರೋದು ಕೇಳ್ತಾ ಇದ್ದೀನಿ. ವಿರೋಧ ಪಕ್ಷದ ನಾಯಕರಿಗೆ ನಾವು ಶಾಡೋ CM ಅಂತಾರಲ್ಲ, ನಮಗೂ ಗೊತ್ತಿರ್ತದೆ. ನಾವು ಸರ್ಕಾರ ಮಾಡಿದ್ದೀರಿ, ನಾನು 5 ಸರಿ ಮಂತ್ರಿ ಆಗಿದ್ದೀನಿ, ನಮಗೂ ಗೊತ್ತಿರಲ್ವಾ ಏನೇನು ಮಾಡ್ತಾರೆ ಇವರು? ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, IAS ಎಲ್ಲ ನಮಗೂ ಗೊತ್ತಿರ್ತದೆ. ಇವ್ರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ. DK ಯಾರ ಹತ್ರ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಯಾರ ಹತ್ರ ಮಾತಾಡಿದ್ದಾರೆ, ಅವರೆಲ್ಲ ನಮ್ಗೆ ಹೇಳ್ತಾರೆ. ಹೇಳಿರೋ ಪ್ರಕಾರ ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ. 15 ಅಥವಾ 16 ಅವತ್ತೇನಾನ ಅಮಾವಾಸ್ಯೆ ಪೂರ್ಣ. ಯಾಕಂದರೆ
ಇವರು ಡಿ ಕೆ ಶಿವಕುಮಾರ್ ಅಮಾವಾಸ್ಯೆ ಇದ್ರೆ ಪೌರ್ಣಮಿ ಇದ್ರೆ ಅವ್ರ ಅಧಿಕಾರ ತಗೊಳಲ್ಲ. ಅವರು ಶಿವನ ಭಕ್ತರಲ್ಲ, ಅವರೇ ಹೇಳ್ಕೊಂಡಂಗೆ, ಅದು ಯಾವ ಶಿವನೋ ಗೊತ್ತಿಲ್ಲ. ಅವ್ರು ಹೇಳಿರೋ ಪ್ರಕಾರ ಅವತ್ತೇ ನಾನು ಅಮಾವಾಸ್ಯೆ ಪೌರ್ಣಮಿ ಇದ್ರೆ ತಗೊಳಲ್ಲ, ಇಲ್ಲ ಅಂದರೆ 15-16 ಫಿಕ್ಸ್ ಡೇಟ್ ಗ್ಯಾರಂಟಿ ಟ್ರಾನ್ಸ್ಫರ್, ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ಬಿಜೆಪಿಯಲ್ಲಿ ಏನಾಗ್ತಿದೆ, ಬಿಜೆಪಿಯಲ್ಲೂ ಭಿನ್ನವಾಗಿಲ್ಲ ಪರಿಸ್ಥಿತಿ. ವಿಜಯೇಂದ್ರ ಮುಂದುವರಿಕೆ ಖಚಿತವಾಗ್ತಿದೆ. ಅದನ್ನು ಇವತ್ತು ಸ್ವತಃ ವಿಜಯೇಂದ್ರನೇ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ನಾನು ಬದಲಾಗಲ್ಲ, ಅದು ಪಕ್ಕಾ ಆಗಿದೆ ಅಂತ. ಆದರೆ ಶತಾಯಗತಾಯ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಲೇಬೇಕು ಅಂತ ಸೀನಿಯರ್ಸ್ ಟೀಮ್ ಆರ್ ಅಶೋಕ್ ಅವ್ರನ್ನೂ ಒಳಗೊಂಡಂತೆ ಸೀನಿಯರ್ಸ್ ಬಣ ಎಲ್ಲ ಈಗ ಡೆಲ್ಲಿ ಪಯಣವನ್ನು ಕೈಗೊಳ್ಳಲಿದ್ದು, ಬಜೆಟ್ ಸೆಷನ್ ಟೈಮಲ್ಲಿ ಹೈಕಮಾಂಡ್ ನಾಯಕರ ಸಂಪರ್ಕ ಮಾಡಿ ಏನಾದರೂ ಒಂದು ಮಾಡಲೇಬೇಕು, ಮಾಡು ಇಲ್ಲವೇ ಮಾಡಿ ಅಂತ ಅವರು ಕೂಡ ಸಮರ ಸಾರಿದ್ದಾರೆ. ಎರಡೂ ಕಡೆ ಜಟಾಪಟಿ ಜೋರಾಗಿದೆ. ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಆ್ಯಕ್ಟಿವಿಟಿ ಜಾಸ್ತಿ ಮಾಡಿದ್ದಾರೆ. ನಿನ್ನೆ ಅಷ್ಟೇ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. 50 ಕೋಟಿ ಅನುದಾನ ಶಾಸಕರುಗಳಿಗೆ, ನೀರಾವರಿ ನಿಗಮದ ವ್ಯಾಪ್ತಿಯಲ್ಲಿ ಬರೋ ಶಾಸಕರು ಅನ್ನೋ ಹೆಸರಲ್ಲಿ ಸುಮಾರು ಜನ ಶಾಸಕರಿಗೆ 50 ಕೋಟಿ ಅನುದಾನ ಅವರು ಇಲಾಖೆ ಕಡೆಯಿಂದ ಕೊಟ್ಟರು. ಜಲಸಂಪನ್ಮೂಲ ಇಲಾಖೆ ಕಡೆಯಿಂದ ಅನುದಾನ. ಸಾಮಾನ್ಯವಾಗಿ CM ಶಾಸಕರಿಗೆ ಅನುದಾನ ಕೊಡ್ತಾರೆ, ಬಟ್ ಇಲ್ಲಿ ತನ್ನ ಇಲಾಖೆ ಕಡೆಯಿಂದ ಶಾಸಕರಿಗೆ ಭರ್ಜರಿ ಬಂಪರನ್ನು ಕೊಟ್ಟರು. ಪ್ರತಿದಿನ 5-6 ಶಾಸಕರನ್ನು ಮೀಟ್ ಮಾಡ್ತಿದ್ದಾರೆ. ಅಂದರೆ ಅವರ ಅಹವಾಲು ಆಲಿಸೋದು, ಕ್ಷೇತ್ರದ ಸಮಸ್ಯೆ ಆಲಿಸೋದು, ಪರಿಹಾರ ಕೊಡೋದು, ಈ ರೀತಿ ದಿನಕ್ಕೆ 5-6 ಶಾಸಕರನ್ನು ಮೀಟ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ವಿಧಾನಸೌಧದಲ್ಲಿಯೇ ಬಹಳ ಬಿಸಿಯಾದಂತಹ ಸುದ್ದಿಗಳು ಹೊರಗಡೆ ಬರ್ತಿದ್ದಾವೆ. ಚುರುಕಿನ ಕಾರ್ಯಾಚರಣೆ ಶುರುವಾಗಿದೆ. ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ BJP JDSನ ನಾಯಕರಿಗೆ ಗಾಳ ಹಾಕಿ ಮೀಟಿಂಗ್ ಮೇಲೆ ಮೀಟಿಂಗ್, ನೈಟ್ ಮೀಟಿಂಗ್ಗಳು ನಡೀತಿರೋ ಸುದ್ದಿ ಬರ್ತಿದೆ. ಸೊ ಡಿ ಕೆ ಶಿವಕುಮಾರ್ ಅವರು ಸರ್ವಸನ್ನದ್ಧರಾಗಿ CM ಕುರ್ಚಿಗೆ ಹತ್ತಿರ ಆಗ್ತಿದ್ದಾರೆ ಅನ್ನುವ ವಿಚಾರದ ನಡುವೆಯೇ ಈ ಬಾಂಬನ್ನು BJP ಸಿಡಿಸಿದೆ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.